ಬೆಳಗ್ಗೆ ಎದ್ದೋನೆ ಅಲ್ಪ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಮ್ಮವ್ರು ನನ್ನ ಕೈಗೆ ಒಂದು ಕೊಕೊನೆಟ್ ಕೊಟ್ಟು ಹೋಗಿ ಹೊಡ್ಕೊಂಬೋಗು, ನಾನು ಇವತ್ತು ಕೊಕೊನೆಟ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಹೊರಗಡೆ ಹೋಗಿ ನೋಡಿದ್ರೆ ಕೊಕೊನೆಟ್ ಹೊಡೆಯೋಕ್ಕೆ ಏನೂ ಕಲ್ಲಿರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಇದ್ದಿದ್ದು ಟೈಲ್ಸ್ಗೆ ಹೊಡ್ಕೊಂಬಂದೆ. ಅಷ್ಟರಲ್ಲಿ ನಮ್ಮವರು ನನಗೆ ಕುಡಿಯೋದಕ್ಕೆ ಬಿಸಿ ನೀರು ಇಟ್ಟಿದ್ರು. ಸರಿ ಬಿಸಿ ನೀರಲ್ಲೊಂದು ಗ್ರೀನ್ ಟೀನ ಡಿಪ್ ಮಾಡ್ಕೊಂಡು ಕುಡಿತಾ ಇದ್ದೆ. ಅಷ್ಟರಲ್ಲಿ ನಮ್ಮವ್ರು ಹೇಳಿದ್ರು ಕೊಕೊನೆಟ್ ರೈಸ್ ಮಾಡೋದಕ್ಕೆ ನನಗೆ ಕೊತ್ತಂಬರಿ ಸೊಪ್ಪು ಬೇಕು, ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ. ಹೆಂಗೋ ಮನೆಯಲ್ಲಿ ವಾಟರ್ ಖಾಲಿಯಾಗಿತ್ತು, ಹಂಗೆ ವಾಟರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ತೊಗೊಂಬರೋಣ ಅಂತ ನಾನು ಹೊರಗಡೆ ಹೊರಟೆ. ಅಲ್ಲಿ ಬರಬೇಕಾದ್ರೆ ದಾರಿಯಲ್ಲಿ ಇದ್ದಂಥ ಒಂದು ಆಂಟಿ ಅಂಗಡಿಯಲ್ಲಿ ಒಂದು 5 ರೂಪಾಯಿ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡು ಮನೆಗೆ ಬಂದೆ. ಸರಿ ಅಂತ ಮೆಟ್ಲೆಲ್ಲ ಹತ್ಕೊಂಡು ಮನೆ ಮೇಲೆ ಬಂದ ಮೇಲೆ ನಮ್ಮವ್ರಿಗೆ ನೆನಪಾಯಿತು ಕೊತ್ತಂಬರಿ ಸೊಪ್ಪು ಮಾತ್ರ ಸಾಲಲ್ಲ, ಅದಕ್ಕೆ ಈರುಳ್ಳಿನೂ ಬೇಕು ಮತ್ತು ಮನೇಲಿ ಎಣ್ಣೆ ಪ್ಯಾಕೆಟ್ ಖಾಲಿಯಾಗಿತ್ತು ಅಂತ. ನಾನು ಮೆಟ್ಲಿಳಿಯೋವರೆಗೂ ನಮ್ಮವ್ರಿಗೆ ನೆನಪಿರಲಿಲ್ಲ. ಒಂದೇ ಸರಿ ಹೇಳ್ಬೋದಾಯ್ತಲ್ಲ ಅಂದ್ಕೊಂಡು ಸರಿ ಪರವಾಗಿಲ್ಲ ಅಂದ್ಕೊಂಡು ಮತ್ತೆ ಮೆಟ್ಲೆಲ್ಲ ಇಳಿದ್ಬಿಟ್ಟು ಮಾರ್ಕೆಟ್ ಕಡೆ ಹೋದೆ. ಹೋಗಿ ಮೆಣಸಿನ್ಕಾಯಿ ತೊಗೊಂಡೆ, ಹಂಗೆ ನಂದಿನ ಪರ್ಲಲ್ಲಿ ಒಂದು 10 ರೂಪಾಯಿ ತುಪ್ಪದ ಪ್ಯಾಕೆಟ್ ತೊಗೊಂಡು ಸೀದಾ ಬಿಗ್ ಡೇ ಹತ್ರ ಹೋದೆ. ಆ್ಯಕ್ಚುಲಿ ಬಿಗ್ ಡೇ ನೋಡಿದಾಗ ನನಗೆ ಬಿಗ್ ಡೇ ಟೂರ್ ಮಾಡೋಣ ಅನ್ನಿಸ್ತು. ಬಟ್ ಈಗಾಗಲೇ ಟೈಮ್ ಆಗಿತ್ತು, ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಒಂದು ಅರ್ಧ kg ಎಣ್ಣೆ ಪ್ಯಾಕೆಟ್ ತೊಗೊಂಡು ನಾನು ಮನೆ ಕಡೆ ಹೊರಟೆ. ಮನೆ ಕಡೆ ಬರೋಷ್ಟೊತ್ತಿಗೆ ನೆನ್ನೆ ನಾವು ಸಾಂಬಾರು ಮಾಡೋದಕ್ಕೆ ಕರೆಂಟ್ ಹೊರಟೋಗ್ಬಿಟ್ಟಿತ್ತು, ಮಿಕ್ಸಿಗೆ ಹಾಕೋಕ್ಕಾಗಲಿಲ್ಲ. ಸೊ ಅದು ನಮ್ಮವ್ರಿಗೆ ನೆನಪಿತ್ತು, ಇವತ್ತು ಕೊಬ್ಬರಿನೆಲ್ಲ ಬೇಗನೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ರು. ಸರಿ ಅಂತ ನಾನು ಹೊರಗಡೆ ಬಂದು ನೋಡಿದ್ರೆ ತುಂಬ ದಿನಗಳಾದಮೇಲೆ ನಮ್ಮ ಸೂರ್ಯ ದೇವರು ತನ್ನ ರೂಪವನ್ನು ಆಚೆಗೆ ತೋರಿಸಿದ್ದ. ಸರಿ ಹೆಂಗೂ ಬಿಸಿಲು ಬಂದಿದೆ, ನಮ್ಮ ಮನೇಲಿರುವಂಥ ಸೋಲಾರು ಹೀಟಾಗಿರುತ್ತೆ, ಸ್ನಾನ ಮಾಡೋಣ ಅಂದ್ಬಿಟ್ಟು ನಾನು ಸ್ನಾನ ಮಾಡೋದಕ್ಕೆ ಹೊರಟೆ. ಆ್ಯಕ್ಚುಲಿ ನೀರು ಒಂಚೂರೂ ಬಿಸಿ ಬರ್ತಾ ಇರಲಿಲ್ಲ, ತುಂಬ ಕೋಲ್ಡ್ ಅಂದರೆ ಕೋಲ್ಡ್ ಇತ್ತು. ನಮ್ಮೋಳು ಯಾವಾಗೂ ನನಗೆ ರೇಗಿಸ್ತಾ ಇರ್ತಾಳೆ, ನಿನಗೆ ಡ್ಯಾನ್ಸ್ ಆಡೋಕ್ಕೆ ಬರೋಲ್ಲ, ಮೂಮೆಂಟ್ ಮಾಡೋಕ್ಕೆ ಬರೋಲ್ಲ ಬಾಡಿ ಅಂತ. ನಾನು ಇವತ್ತು ಆ ಕೋಲ್ಡ್ ನೀರನ್ನ ಮೈ ಮೇಲೆ ಹಾಕ್ಕೊಂಡಾಗ ನನಗೆ ಆ ಒಂದು ಚಳಿಗೆ ಹಾಕಿ ಸ್ಟೆಪ್ಪಿಗೆ ನಾನು ಆ ಒಂದು ಚಳಿಗೆ ನಡಗಿದ ರೇಂಜ್ಗೆ ನಮ್ಮೋಳೇನೋ ನೋಡ್ಬಿಟ್ಟಿದ್ರೆ ಇಷ್ಟು ರೇಂಜ್ಗೆಲ್ಲ ನೀನು ಸ್ಟೆಪ್ಸ್ ಹಾಕ್ತೀಯ ಅಂತ ಅಂದ್ಬಿಡೋಳು. ಆ ರೇಂಜ್ಗೆಲ್ಲ ಸ್ಟೆಪ್ಸ್ ಹಾಕಿದ್ದೀನಿ ನಾನು ಇವತ್ತು ಆ ತಣ್ಣೀರು ಮೈ ಮೇಲೆ ಹಾಕ್ಕೊಂಡಾಗ. ಅಷ್ಟೊತ್ತಿಗೆ ನಮ್ಮೋಳು ಕೊಕೊನೆಟ್ ರೈಸ್ ಮಾಡಿಬಿಟ್ಟು ಕೊಕೊನೆಟ್ ರೈಸ್ ತಿಂದಿದ್ಲು. ಆ್ಯಸ್ ಯೂಶ್ವಲ್ ಆಗಿ ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಸರಿ ಇನ್ನೇನು ಇದೆಯಲ್ಲ ಅಂದ್ಬಿಟ್ಟು ನಾವು ಜೋರಾಗಿ ರಜನಿಕಾಂತ್ ಸ್ಟೈಲಲ್ಲಿ ಮೆಟ್ಲು ಇಳಿದ್ಬಿಟ್ಟು ನಮ್ಮೋಳನ್ನ ಕರ್ಕೊಂಡೋಗಿ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ನಾನು ನನ್ನ ಮುಂದಿನ ಕೆಲಸಗಳಿಗೆ ಹೊರಟೆ. ಸಂಜೆ ನಾವಿಬ್ಬರು ಮನೆಗೆ ಬಂದಿದ್ವಿ. ಇವತ್ತು 4ನೇ ಶ್ರಾವಣ ಶನಿವಾರ ಆಗಿತ್ತು. ಅದ್ರ ಜೊತೆಗೆ ಇವತ್ತು ಕೃಷ್ಣಾಷ್ಟಮಿನೂ ಸಹ ಆಗಿತ್ತು. ಸೊ ನಾವಿಬ್ಬರು ಟೆಂಪಲ್ ಕಡೆ ಹೋದ್ವಿ. ಮೊದಲಿಗೆ ಶ್ರೀಕೃಷ್ಣ ಟೆಂಪಲ್ಗೆ ಹೋದ್ವಿ. ಅಲ್ಲಿ ನಿಮಗೆಲ್ಲರಿಗೂ ನಾವು ಹೋದರೆ ಸರಿ ಹೋಗಲ್ಲ, ನಿಮಗೆಲ್ಲರಿಗೂ ಟೆಂಪಲ್ನ ತೋರಿಸೋಣ ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ನ ಮಾಡಿಕೊಂಡೆ. ನೀವೂ ದೇವ್ರನ್ನ ನೋಡಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಅಲ್ಲಿ ನನಗಿಂತ ಜಾಸ್ತಿಯಾಗಿ ಅಲ್ಲಿ ಪೂಜೆ ಮಾಡ್ತಾಯಿದ್ದಂತಹ ಅರ್ಚಕರೇ ತುಂಬಾ ವೀಡಿಯೋಸ್ ಮಾಡ್ಕೋತಾಯಿದ್ರು. ನಾನೂ ದೇವ್ರನ್ನ ವೀಡಿಯೋ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಕ್ಲೀನಾಗಿ ಭಕ್ತಿಯಿಂದ ಬಂದೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಮಗೂ ಒಂದು ಒಳ್ಳೆ ಜೀವನ ಕೊಡಪ್ಪ ಅಂತ ನಿಮಗೂ ದೇವ್ರನ್ನ ನಮಸ್ಕಾರ ಹಾಕ್ಕೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ. ನಾವು ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು, ಅಲ್ಲಿಂದ ಆಂಜನೇಯ ಟೆಂಪಲ್ ಕಡೆ ಹೊರಡೋಣ ಅಂದ್ಕೊಂಡು ಮಾತಾಡ್ಕೊಂಡು ಹೊರಗಡೆ ಬಂದ್ವಿ. ನಾವು ಅಲ್ಲಿಂದ ಸೀದಾ ಬಂದಿದ್ದೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಈ ಆಂಜನೇಯ ಸ್ವಾಮಿ ಟೆಂಪಲ್ಲು ನ್ಯೂ ಆಗಿ ರಿನೋವೇಷನ್ ಆಗಿತ್ತು. ಸರಿ ಅಂದ್ಬಿಟ್ಟು ಹೊರಗಡೆಯಿಂದ ನಾನು ಗೋಪುರನ ಕ್ಲೀನಾಗಿ ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ. ಸರಿ ಅಂತ ಅಲ್ಲಿಂದ ಒಳಗಡೆಗೆ ಹೋದೆ. ಒಳಗಡೆನೂ ಇವತ್ತು ಏನೋ ಪೂಜೆ ಇದ್ದಿದ್ದರಿಂದ ಕ್ಲೀನಾಗಿ ತುಂಬ ಚೆನ್ನಾಗಿ ಎಲ್ಲನೂ ಡೆಕೋರೇಷನ್ ಮಾಡಿದರು. ಸರಿ ನಿಮ್ಗೆಲ್ಲರಿಗೂ ತೋರಿಸೋಣ ದೇವ್ರನ್ನ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಸರಿ ಅಂತ ಒಳಗಡೆ ಹೋಗಿ ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡೆ. ಆ್ಯಕ್ಚುಲಿ ಇದೊಂದೇ ದೇವಸ್ಥಾನದಲ್ಲಿ 6-7 ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೀವು ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಸಾಕು, ಒಂದೇ ಜಾಗದಲ್ಲಿ ನೀವು ಶ್ರೀರಾಮನೂ ನೋಡ್ಬೋದು, ಆಂಜನೇಯ ಸ್ವಾಮಿನೂ ನೋಡ್ಬೋದು, ವೆಂಕಟರಮಣ ಸ್ವಾಮಿನೂ ನೋಡ್ಬೋದು, ಈಶ್ವರನೂ ನೋಡ್ಬೋದು. ಅದೇ ರೀತಿ ಗಣೇಶ ಸಹನೂ ಇಲ್ಲೇ ಇದ್ದಾನೆ. ಸೊ ಎಲ್ಲ ದೇವ್ರನ್ನೂ ಇಲ್ಲೇ ಒಂದೇ ಜಾಗದಲ್ಲಿ ನೀವು ನಮಸ್ಕಾರ ಹಾಕ್ಕೊಂಡು ಭಕ್ತಿಯಿಂದ ನೋಡ್ಕೊಂಬರ್ಬೋದು. ಒಂದೇ ಜಾಗದಲ್ಲಿ ಇಷ್ಟೆಲ್ಲ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಗಳು ಮಾಡ್ತಾ ಇದ್ದಾರೆ. ನಾವು ಇವತ್ತು ಹೋಗಿದ್ದಂಥ ವೇಳೆ ವಿಶೇಷ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಲ್ಲೇನೋ ಒಂದು ಪೂಜೆ ಸಹ ನಡೀತಾ ಇತ್ತು. ನಾವು ಆ ಪೂಜೆಯಲ್ಲಿ ಪಾಲ್ಗೊಂಡ್ವಿ. ತುಂಬ ಹೊತ್ತು ಅಲ್ಲೇ ಇದ್ದು ಸ್ವಲ್ಪ ನಾವು ಭಜನೆಗಳು ಮಾಡಿ ದೇವ್ರ ಹತ್ರ ಕೇಳ್ಕೊಂಡಿದ್ದು ಭಕ್ತಿಯಿಂದ ನಾವು ವೀಡಿಯೋ ಶೂಟ್ ಮಾಡ್ಕೊಂಬಂದೆ. ನಾವು ಮಾತ್ರ ಬಂದು ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಡ್ರೆ ಹೇಗೆ, ನಮ್ಮ ಫ್ರೆಂಡ್ಸು ಇದ್ದಾರಲ್ವ, ನಮ್ಮ ವ್ಯೂಸ್ನ ನಮ್ಮ ಚಾನಲ್ನ ನೋಡೋರು ಸಹ ದೇವ್ರನ್ನ ನೋಡಲಿ ಅಂದ್ಬಿಟ್ಟು ಎಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ನಾನು ಸ್ವಲ್ಪ ಕ್ಲಿಪ್ಗಳನ್ನ ತಗೊಂಡು ಹಂಗೆ ಇದರ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ನಿಮಗೆ ಈಗಾಗಲೇ ಹೇಳಿದ್ನಲ್ಲ ಒಂದು ವಿಶೇಷ ಪೂಜೆ ಇತ್ತು ಅಂತ, ಇದೇನೆ ಈ ವಿಶೇಷ ಪೂಜೆನೂ ಸಹ ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ. ಅಲ್ಲಿ ತುಂಬ ಭಕ್ತಾದಿಗಳೆಲ್ಲ ಇದ್ದರು. ಹಂಗೆ ಹೊರಗಡೆ ಬಂದು ಅಲ್ಲಿದ್ದಂಥ ನಾಗದೇವತೆಗಳನ್ನೂ ಒಂದು ವೀಡಿಯೋ ಮಾಡಿಕೊಂಡು, ನಾಗರಗಳನ್ನೂ ಒಂದು ವೀಡಿಯೋ ಮಾಡಿಕೊಂಡು, ಆ್ಯಕ್ಚುಲಾಗಿ ನಮ್ಮದು ಇವತ್ತು ಪ್ಲ್ಯಾನ್ ಇದ್ದಿದ್ದು ವೆಂಕಟರಮಣ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂದ್ಬಿಟ್ಟು. ಕಳೆದ 3 ವಾರಗಳಿಂದ ನಾನು ವೆಂಕಟರಮಣ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಪ್ರತಿ ಸಾರಿ ಹೋದಾಗೂ ಆ ದೇವರು ನನಗೆ ಏನಾದರೂ ಒಂದು ದೇವರ ಕೆಲಸನ ದೇವರೇ ಕೊಡ್ತಾ ಇದ್ದಾನೆ. ಆ್ಯಕ್ಚುಲಿ ಕಳೆದ ಶನಿವಾರ ಹೋದಾಗ ಅಲ್ಲಿ ಭಕ್ತಾದಿಗಳಿಗೆ ನಾಮ ಇಡೋದಕ್ಕೆ ನನಗೆ ಯಾರೋ ನಾಮ ಇಡೋವಂಥ ಕೆಲಸ ಕೊಟ್ಟಿದ್ದರು. ಸೊ ಇವತ್ತು ನಾನು ಅಲ್ಲೋದಾಗ ಭಕ್ತಾದಿಗಳಿಗೆ ಪ್ರಸಾದ ಹಂಚೋ ಅಂಥ ಕೆಲಸನ ಹೇಳಿದ್ರು. ಸರಿ ದೇವ್ರು ಕೊಟ್ಟಿದ್ದ ಕೆಲಸ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಪ್ರಸಾದ ತೊಗೊಂಬಂದು ಇಟ್ಟೆ.
ನೆಕ್ಸ್ಟ್ ಒಳಗಡೆಗೆ ಹೋದರೆ ಅರ್ಚನೆ ಮಾಡೋವಂಥ ತಟ್ಟೆ ನನ್ನ ಕೈಗೆ ಕೊಟ್ಟರು ಯಾರೋ ಒಳಗಡೆ ಕೊಡಿ ಅಂತ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನಾನು ಆ ಅರ್ಚನೆ ಮಾಡೋ ತಟ್ಟೆನ ಎತ್ಕೊಂಡೋಗಿ ಸ್ವಾಮಿಗಳಿಗೆ ಕೊಟ್ಟರೆ ಸ್ವಾಮಿಗಳು ಆ ದೇವರ ಕೆಳಗಡೆಯಿಂದನೇ ಗರ್ಭಗುಡಿಗೆ ಕೊಟ್ಟರು. ನನಗಂತೂ ತುಂಬ ಖುಷಿನೇ ಆಯಿತು. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಹೋಗಬೇಕು ಅಂದ್ಕೊಂಡಿದ್ವಿ ಟೆಂಪಲ್ಗೆ, ಆದರೆ ಬೆಳಗ್ಗೆ ಕೆಲಸಕ್ಕೆ ಲೇಟ್ ಆಗಿಬಿಟ್ಟು ಬಿಡುತ್ತೆ ಅಂದ್ಬಿಟ್ಟು ನೈಟ್ ಬಂದ್ವಿ. ನಾವು ನೈಟ್ ಬಂದರೂ ಎಂಥ ವಿಶೇಷವಾದ ಸಮಯದಲ್ಲಿ ಬಂದಿದ್ದೀವಿ ಅಂದರೆ, ಮಹಾಮಂಗಳಾರತಿ ನಡೆಯೋಂಥ ಟೈಮಲ್ಲೇ ನಾವು ಟೆಂಪಲ್ಗೆ ಬಂದಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಯಿತು. ದೇವರು ನಮ್ಮನ್ನು ಟೆಂಪಲ್ಗೆ ನೋಡು ಎಂಥ ಒಳ್ಳೆ ಟೈಮಲ್ಲಿ ಕರ್ಸ್ಕೊಂಡಿದ್ದಾನೆ ಅಂದ್ಬಿಟ್ಟು ನಾನು ನಮ್ಮ ಮೇಡಮ್ ಅವ್ರ ಹತ್ರ ಹೇಳ್ದೆ. ಹಂಗೆ ಅಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ಅಲ್ಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು, ತುಂಬ ಜನಗಳಿದ್ದರು. ನಾನು ಕ್ಲೀನಾಗಿ ನೀಟಾಗಿ ಹತ್ರದಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸರಿ ಹೆಂಗೆ ಬಂದರೆ ಹಂಗೆ ಸಾಕು ಅಂದ್ಬಿಟ್ಟು ದೂರದಿಂದನೇ ಸ್ವಲ್ಪ ಕ್ಲೀನಾಗಿ ದೇವ್ರು ಕಾಣೋ ಥರ ಟ್ರೈ ಮಾಡಿದೆ. ನಾನು ಯಾವ ಥರ ಬಂದಿದೆ ಅದೇ ಥರನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಳ್ಳಿ. ಅಲ್ಲಿ ಬಗೆಯಾದಂತಹ ಆರತಿಗಳನ್ನ ಮಾಡ್ತಾಯಿದ್ರು ದೇವರಿಗೆ. ನಾವು ಭಕ್ತಿಯಿಂದ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಗಡೆಗೆ ಬಂದೆ ಕ್ರೌಡಿಗಾಗಲೇ ಜಾಸ್ತಿ ಆಗೋಗ್ಬಿಟ್ಟಿದ್ರು. ನಾನು ಒಂದಲ್ಲ ಅಂತ 2 ಪ್ರಸಾದ ಇಸ್ಕೊಂಡೆ. ಪ್ರಸಾದನೂ ಅಲ್ಲೇ ತಿಂದ್ವಿ. ಅಲ್ಲಿಂದ ನಾವು ಮನೆ ಕಡೆ ಹೊರಡಬೇಕಾದ್ರೆ ನಮ್ಮವ್ರಿಗೆ ನೆನಪಾಯಿತು, ಮನೆಗೆ ಹೋಗಿ ಊಟ ಮಾಡೋದೇನಕ್ಕೆ, ನನಗೆ ದೋಸೆ ತಿನ್ನಿಸ್ಬೇಕು ಅಂತ ಇದೆ, ದೋಸೆ ಕೊಡಿಸು ಅಂತ ಕೇಳಿದ್ಲು. ನಾನು ಹೆಂಗೋ ಇವಾಗ ಟೆಂಪಲ್ ಹತ್ರ ಪ್ರಸಾದ ತಿಂದಿದ್ವಲ್ಲ, ಇನ್ನು ಮನೆಗೆ ಹೋಗಿ ಮಾಡ್ಕೊಳ್ಳೋದೇನು, ಸರಿ ದೋಸೆನೇ ತೊಗೊಳ್ಳೋಣ ಅಂದ್ಬಿಟ್ಟು ದೋಸೆ ಕಾರ್ನರ್ ಕಡೆ ಹೊರಟ್ವಿ. ನಾವು ದೋಸೆ ಕಾರ್ನರ್ ಹತ್ರ ದೋಸೆ ತೊಗೊಬೇಕಾದ್ರೆ ನಮ್ಮೊಳಗೆ ಅಲ್ಲಿ ದೋಸೆ ಕಾರ್ನರ್ ಹತ್ರ ಇದ್ದಂಥ ಕ್ರೌಡ್ನೆಲ್ಲ ನೋಡ್ಬಿಟ್ಟು, ನೀನು ಈ ಥರ ಏನಾದರೂ ಅಡುಗೆ ಮಾಡೋಂಥ ಸ್ಕಿಲ್ನ ಕಲಿತು ಓನಾಗಿ ಏನಾದರೂ ಮಾಡೋದು ನನಗೆ ಇಷ್ಟ ಇದೆ, ನೋಡಿ ಏನಾದ್ರು ಕಲ್ತ್ಬಿಟ್ಟು ಓನಾಗಿ ಮಾಡ್ತೀನೋ ಅಂತ ಹೇಳಿದ್ಲು. ಅದೆಲ್ಲ ತುಂಬಾ ಟ್ಯಾಲೆಂಟೆಡ್ ಸ್ಕಿಲ್ಲು, ದೇವರಿಗೆ ಎಲ್ಲರಿಗೂ ಕೊಡೋಲ್ಲ ಆ ಸ್ಕಿಲ್ಲು. ಕೆಲವ್ರು ಕೊಟ್ಟಿರೋದು, ಕೆಲವ್ರು ಸಕ್ಸಸ್ ಆಗ್ತಾರೆ ಅಂತ ಹೇಳಿದೆ. ಮನೆಗೆ ಬಂದು ದೋಸೆ ತಿಂತಾಯಿದ್ವಿ. ಅಷ್ಟರಲ್ಲಿ ನಮ್ಮೂರು ಹುಡುಗರು ಫೋನ್ ಮಾಡಿದ್ರು, ಗಣೇಶನ ಕೂರಿಸೋದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಬರ್ತೀಯ ಅಂತ. ಈಗಾಗಲೇ ಟೈಮ್ ಆಗಿತ್ತು, ನಾನು ಬರೋಕ್ಕಾಗಲ್ಲ, ಅಲ್ಲಿ ಏನೇನು ನಡೀತಾ ಇದೆ ಅಂತ ವೀಡಿಯೋ ಮಾಡಿ ಕಳಿಸು ಅಂತ ಹೇಳಿದೆ. ನಾನು ಅವ್ರು ಮಾಡಿದ್ದಂಥ ವೀಡಿಯೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಗ್ಯಾಂಗವರೆಲ್ಲ ಕೂತ್ಕೊಂಡು ಗಣೇಶ ಇಡೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ಆ್ಯಂಡ್ ಅದರಲ್ಲಿ ಇನ್ನೊಂದು ವೀಡಿಯೋ ಇದೆ ನೋಡಿ. ನಮ್ಮ ಹುಡುಗರು ಬೆಳಗ್ಗೆ ಟೈಮಲ್ಲಿ ಹೋಗಿ ಗಣೇಶ ಇಡೋ ಜಾಗನ ಚೆಕ್ ಮಾಡಿದ್ರೆ ಕ್ಲೀನಾಗಿ ಕಾಣಲ್ಲ, ಕ್ಲೀನಾಗಿ ಗೊತ್ತಾಗಲ್ಲ ಅಂದ್ಬಿಟ್ಟು ಇಷ್ಟೊತ್ತು ನೈಟಲ್ಲಿ ಅದೂ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ನೋಡ್ತಾ ಇದ್ದಾರೆ, ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ, ಕ್ಲಾರಿಟಿ ಬರುತ್ತೆ ಅಂದ್ಬಿಟ್ಟು. ಅಷ್ಟು ಟ್ಯಾಲೆಂಟೆಡು ನಮ್ಮೂರು ಹುಡುಗರು. ಅಲ್ಲಿಂದ ನಮ್ಮೂರು ಹುಡುಗರು ಹೊರಟಿರೋದೇ ಕಲೆಕ್ಷನ್ಗೆ ಹೊರಟಿರೋರು ಯಾವ ರೇಂಜಿಗೆ ಕಲೆಕ್ಷನ್ಗೆ ಹೊರಟಿರೋದು ಅಂತ ನೀವೇ ನೋಡಿ. 2-3 ದಿಕ್ಕಿಗೆ ನೋಡ್ತಾ ಇದ್ದಾರೆ, ಒಬ್ಬರು ಎಲ್ಲೋ ಕೆರ್ಕೊತಾ ಇದ್ದಾರೆ, ಇನ್ನು ಮಿಗ್ದವರೆಲ್ಲ ಫೋನ್ ನೋಡ್ತಾ ಇದ್ದಾರೆ. ಇಲ್ಲಿ ಮೈನ್ ಟ್ವಿಸ್ಟ್ ಏನು ಅಂದರೆ, ನಮ್ಮ ಗ್ಯಾಂಗ್ನ ಲೀಡ್ರು, ನಮ್ಮ ಗಣೇಶ ಯೂತ್ ಲೀಡ್ರೇನೆ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ಫನ್ನಿಯಾಗಿ ಕಾಮಿಡಿ ಇರೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನಮಗೆ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.